ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ಇವತ್ತಿನ ವ್ಲಾಗ್ ಕ್ಲೀನಿಂಗ್ ವ್ಲಾಗ್ ಆಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಹತ್ತಿರದಲ್ಲಿರೋದ್ರಿಂದ 1 by 1 ಕ್ಲೀನ್ ಮಾಡ್ತಾ ಇದ್ದೀನಿ. ಇನ್ನೂ ಕ್ಲೀನಿಂಗ್ ಕೆಲಸ ಮುಗಿಯೋ ಹಾಗಿಲ್ಲ. ಹಾಗೆ ನಾನು ಇಲ್ಲಿ AC ಕ್ಲೀನ್ ಮಾಡ್ತಾಯಿದ್ದೆ. ತುಂಬ ಡೀಪಾಗಿ ಏನು ಕ್ಲೀನ್ ಮಾಡ್ತಾಯಿಲ್ಲ. ಹಾಗೆ ಯಾವಾಗಲೂ ಸರ್ವಿಸ್ ಕೊಡ್ತೀನಿ. ಸರ್ವಿಸ್ ಮಾಡೋಕ್ಕೆ ಬಂದವರು ತುಂಬ ನೀಟಾಗಿ ಎಲ್ಲ ಫುಲ್ ಡೀಪಾಗಿ ಕ್ಲೀನ್ ಮಾಡಿ. ನಾನು ಈ ನೆಟ್ನ ಮಂತ್ಲಿ ಮಾತ್ರ ಕ್ಲೀನ್ ಮಾಡ್ಕೊಳ್ತೀನಿ. 2 ನೆಟ್ನ ಕೊಟ್ಟಿರ್ತಾರೆ. ಸೊ ಇದನ್ನು ನಾವು ರಿಮೂವ್ ಮಾಡಿ ಈಸಿಯಾಗಿ ವಾಶ್ ಮಾಡ್ಕೋಬೋದು. ಹಾಗೆ ನಾನು ಇಲ್ಲಿ ಡ್ರೈ ಆಗಿರಬೇಕಾದ್ರೆ ಡಸ್ಟ್ ಎಲ್ಲ ರಿಮೂವ್ ಮಾಡ್ಕೊಳ್ತೀನಿ. ಒದ್ದೆ ಮಾಡಿಬಿಟ್ಟು ತೆಗಿಯೋಕೆ ಹೋದರೆ ಡಸ್ಟ್ನ ಒಂದು ಸ್ವಲ್ಪ ಒಳಗಡೆ ಎಲ್ಲ ಅಂಟ್ಕೊಂಡಂಗೆ ಆಗಿರುತ್ತೆ, ನೀಟಾಗಿ ಹೋಗಲ್ಲ. ಅದಕ್ಕೋಸ್ಕರ ಈ ರೀತಿ ಬ್ರಷಲ್ಲಿ ಡ್ರೈ ಇರಬೇಕಾದ್ರೇ ಡಸ್ಟ್ ರಿಮೂವ್ ಮಾಡಿ ಆಮೇಲೆ ನೀಟಾಗಿ ಸೋಪ್ ಹಾಕಿ ವಾಶ್ ಮಾಡಿಬಿಡ್ತೀನಿ. ನೀಟಾಗಿ ಕ್ಲೀನ್ ಆಗುತ್ತೆ. ಅದನ್ನು ಸ್ವಲ್ಪ ಬಿಸಿಲಲ್ಲಿ ಒಣಗಾಕ್ಬಿಟ್ಟು ಆಮೇಲೆ ಅದರಲ್ಲಿ ಸೆಟ್ ಮಾಡಿದರೆ ಆಯಿತು. ಕಸ ಗುಡಿಸೋದು, ಒರೆಸೋದು, ಹಾಗೆ ಕಣ್ಣಿಗೆ ಕಾಣುವಂಥ ನಮ್ಗೆ ಏನೇನು ವಸ್ತುಗಳಿರುತ್ತೆ ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೊಂಡೇ ಇರ್ತೀವಿ. ಆದರೆ ನನಗೆ ಇವಾಗ AC ನೆಟ್ ಬಿಚ್ಚಿದಾಗಲೇ ಗೊತ್ತಾಯಿತು ಇಷ್ಟೊಂದು ಡಸ್ಟ್ ಸೇರಿದೆಯಾ ಅದರೊಳಗಡೆ ಅಂತ ಹೇಳಿ. ನೋಡಿದ್ಮೇಲೆ ಇಷ್ಟೊಂದು ಡಸ್ಟ್ ಹೆಂಗಪ್ಪ ಬಂತು ಅಂತ. ಬೆಡ್ಶೀಟ್ ಎಲ್ಲ ಕೊಡಬೇಕಾದ್ರೆ ಈ ಥರ ಸಣ್ಣ ಕಣ್ಣಿಗೆ ಕಾಣದಿರೋಂಥ ಸಣ್ಣ ಡಸ್ಟ್ ಹೋಗಿ ಅಲ್ಲಿ ಕೂತ್ಕೊಂಡಿರುತ್ತೆ. ಹಾಗೆ AC ಬಾಕ್ಸ್ ಒಳಗಡೆನೂ ಅಷ್ಟೇ ನಾನು ಫುಲ್ಲಾಗಿ ಎಲ್ಲ ಡ್ರೈ ಇರಬೇಕಾದ್ರೇ ಡಸ್ಟ್ನ ಒಂದು ಬ್ರಷಿಂದ ಎಲ್ಲ ಕೊಡೋಗ್ತಾ ಇದ್ದೀನಿ. ಆಮೇಲೆ ಒಂದು ಬಟ್ಟೆನ ವೆಟ್ ಮಾಡಿಕೊಂಡು ಒರೆಸಿದ್ರೆ ಕಂಪ್ಲೀಟಾಗಿ ಕ್ಲೀನಾಗಲಿ. ನಾವು ಯೂಸ್ ಮಾಡೋ ಅಂಥದ್ದು ಎಷ್ಟು ನೀಟಾಗಿ ಕ್ಲೀನಾಗಿ ಇಟ್ಕೊಳ್ತೀವೋ ಅಷ್ಟೇ ಬಾಳಿಕೆ ಬರುತ್ತೆ. ನಾನು ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ತಿರ್ಗಾ ವೆಟ್ ಬಟ್ಟೆ ತಗೊಂಡು ಒರೆಸಿ ಅದರಲ್ಲಿ ನೆಟ್ಟೆಲ್ಲ ತೊಳೆದಿಟ್ಟಿದ್ನಲ್ಲ ಅದನ್ನೆಲ್ಲ ಸೆಟ್ ಮಾಡಿದರೆ ಈ ಕೆಲಸ ಕಂಪ್ಲೀಟಾಗಿ ಮುಗಿಯುತ್ತೆ. AC ಒಳಗಡೆ ಇರೋ ಡಸ್ಟ್ ಎಲ್ಲ ಕ್ಲೀನ್ ಮಾಡೋಣ ಅಂತ ವಾಕ್ಯೂಮ್ ಕ್ಲೀನರ್ ಎಲ್ಲ ಸೆಟ್ ಮಾಡಿದ್ದೆ ನಾನು. ಸೊ ಇದರಲ್ಲಿ ಏನಾದರೂ ನೀಟಾಗಿ ಕ್ಲೀನ್ ಆಗುತ್ತಾ ನೋಡೋಣ ಅಂತ ಒಂದು ಸ್ವಲ್ಪನೂ ಒಂದು ಕಾಳು ಅಷ್ಟು ಕೂಡ ಡಸ್ಟ್ ಒಂಚೂರು ಅಲ್ಲಾಡಿರಲಿಲ್ಲ. ಹಾಗೆ ನಾನು ಈ ಪೈಂಟ್ ಬ್ರಷ್ನ ತಗೊಂಡು ಅದ್ರ ಜೊತೆಗೆ ಒಂದು ಹಳೇದು ಟೂತ್ ಬ್ರಷ್ ಇತ್ತು. ಸೊ ಅದನ್ನು ತಗೊಂಡು ನಾನು ಕ್ಲೀನ್ ಮಾಡಿಕೊಂಡೆ. ಒಂದೊಂದ್ಸಲ ನಾವು ಬೇಡ ಅಂತ ಎಸೆಯೋ ವಸ್ತುಗಳೇ ನಮ್ಗೆ ಎಷ್ಟು ಸಹಾಯಕ್ಕೆ ಬರುತ್ತೆ ಅಂತ ಅನ್ನಿಸ್ಬಿಡ್ತು ನನಗೆ. ಇದರಲ್ಲಿ ನೀಟಾಗಿ ಸಣ್ಣ ಡಸ್ಟ್ ಎಲ್ಲ ಕೊಡಗ್ದಂಗೆ ನೀಟಾಗಿ. ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಕ್ಲೀನ್ ಮಾಡಬೇಕಾದ್ರೆ ಪ್ಲಗ್ ಸಮೇತ ತೆಗೆದಿಡೋದು ಒಳ್ಳೆಯದು. ಸೊ ಪ್ಲಗ್ಗು ಸ್ವಿಚ್ ಎಲ್ಲ ಇರುತ್ತೆ, ಸ್ವಿಚ್ ಮಾತ್ರ ಆಫ್ ಮಾಡಿದ್ದೀನಿ ಅಂತ ಕ್ಲೀನ್ ಮಾಡೋಕ್ಕೆ ಹೋಗಬಾರ್ದು. ಸೊ ಫ್ರಿಜ್ ಆಗಿರ್ಬೋದು, ಮಿಕ್ಸಿ, ಈ ಥರದ್ದೆಲ್ಲ ಸ್ವಲ್ಪ ಪ್ಲಗ್ನ ಕಿತ್ತಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳ್ತೀನಿ. ನಮ್ಮ ಸೇಫ್ಟಿಗೆ ನಾವು ನೋಡ್ಕೋಬೇಕಲ್ವ, ನಮ್ಮ ಸೇಫ್ಟಿಗಾಗಿ ನಾನು ಹೇಳ್ತಿರೋ ಅಂಥದ್ದು. ಸೊ ಕೆಲವರು ಒಂದೊಂದು ಸಲ ಏನು ಮಾಡಿಬಿಡ್ತಾರೆ ಅಂದರೆ ಪ್ಲಗ್ ಅಲ್ಲೇ ಇರುತ್ತೆ, ಸೊ ಸ್ವಿಚ್ ತಾನೇ ಆಫ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡೋಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಅದು ಸರಿ ಇರಲ್ಲ. ಸೇಫ್ಟಿಗೋಸ್ಕರ ಈ ಥರ ಫುಲ್ ಕ್ಲೀನ್ ಮಾಡಬೇಕಾದ್ರೆ ಪ್ಲಗ್ ಸಮೇತ ಕೀಳೋದು ಒಳ್ಳೆಯದು ಅಂತ. ಹಾಗೆ ನಾನು ಕೆಲಸ ಎಲ್ಲ ಮುಗಿಸಿ ಈವ್ನಿಂಗ್ ಟೈಮಲ್ಲಿ ಬ್ಲೌಸ್ ಸ್ಟಿಚ್ ಆಗಿದೆ ಅಂತ ಫೋನ್ ಮಾಡಿದರು. ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ. ಆರಿ ವರ್ಕ್ ಡಿಸೈನು, ಹ್ಯಾಂಡ್ ವರ್ಕ್ ಡಿಸೈನ್ ಕೊಟ್ಟಿದ್ದಂಥದ್ದು. ಸೊ ಈ 2 ಬ್ಲೌಸ್ ಕೂಡ ಆಗಿದೆ, ಬಂದು ಇಸ್ಕೊಂಡೋಗಿ ಅಂತ ಫೋನ್ ಮಾಡಿದರು. ಹಾಗೆ ನೋಡೋಣ ಯಾವ ಥರ ಮಾಡಿದ್ದಾರೆ. ತುಂಬ ದಿನಗಳಾಗಿತ್ತು ನಾನು ಬ್ಲೌಸ್ ಡಿಸೈನು ಮತ್ತು ಸ್ಟಿಚ್ 2 ಒಂದೇ ಅಂಗಡಿಗೆ ಕೊಟ್ಟು. ಹಾಗೆ ಒಂದು ಬ್ಲೌಸಿಗೆ ಕ್ರಿಸ್ಟಲ್ ಬೀಡ್ಸು ಹಾಗೆ ಪರ್ಲು ಮತ್ತು ಬೀಡ್ಸ್ನ ಇಟ್ಟು ಗ್ರ್ಯಾಂಡಾಗಿ ಒಂದು ಬ್ಲೌಸ್ನ ಡಿಸೈನ್ ಮಾಡಿಸಿದ್ದೀನಿ. ಇನ್ನೊಂದು ಬ್ಲೌಸಲ್ಲಿ ನೆಟ್ಟೆಡ್ಡು ಮತ್ತು ಫುಲ್ ಥ್ರೆಡ್ ವರ್ಕ್ ಮಾಡಿಸಿದ್ದೀನಿ. ತುಂಬ ಚೆನ್ನಾಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಸೊ ಇನ್ನೂ 2 ಬ್ಲೌಸ್ ಕೊಟ್ಟಿದ್ದೀನಿ, ಇನ್ನೂ ಮಾಡಿಲ್ಲ. ಸೊ ಅದು ಕೂಡ ಬಂದಾಗ ನಾನು ತೋರಿಸ್ತೀನಿ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ. ಸೊ ಈ ರೀತಿ ಡಿಸೈನ್ ಮಾಡಿದ್ದಾರೆ. ಹಾಗೆ ಫ್ರೆಂಚ್ ನಾಟ್ ಡಿಸೈನ್ ಇದು. ತುಂಬ ನಾನು ಇದೇ ಫಸ್ಟ್ ಟೈಮ್ ಇಷ್ಟೊಂದು ಹೆವಿಯಾಗಿ ವರ್ಕ್ ಮಾಡಿಸ್ಕೊಂಡಿರೋ ಅಂಥದ್ದು. ನಾನು ತುಂಬ ಸಿಂಪಲ್ಲಾಗಿ ವರ್ಕ್ ಮಾಡಿಸ್ಕೊಳ್ತಾ ಇದ್ದೆ. ಸೊ ನಮ್ಮ ಮನೇಲಿ ಅದರಲ್ಲೂ ನನ್ನ ಮಗಳು ಅಮ್ಮ ಈ ಮದುವೆಗೆ ತಾನೇ ಇರಲಿ ಇಷ್ಟು ಗ್ರ್ಯಾಂಡಾಗಿ ಅಂತ ಹೇಳಿ ಮಾಡಿಸ್ಕೊಂಡಿರೋ ಅಂಥದ್ದು. ನಾನು ಜಸ್ಟ್ ಸಿಂಪಲ್ಲಾಗಿ ಇವಾಗ ಏನು ತೋರಿಸ್ತಿದ್ದೀನಿ ಇಷ್ಟರಲ್ಲೇ ಬ್ಲೌಸ್ನ ಡಿಸೈನ್ ಮಾಡಿಸ್ತಿದ್ದೆ. ಹೆವಿ ಡಿಸೈನ್ ಮಾಡಿಸ್ತಾ ಇರಲಿಲ್ಲ ಯಾವಾಗಲೂ. ಇದೊಂದು ಇರಲಿ ಅಂತ ಹೇಳಿ ಮಾಡಿಸಿರೋ ಅಂಥದ್ದು. ನನ್ನ ಮಗಳು ಇಷ್ಟಪಡ್ತಾಯಿದ್ಲು ಅಂತ ಹೇಳಿ ಮಾಡಿಸಿದ್ದೀನಿ. ತುಂಬ ಚೆನ್ನಾಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ ಅವರು. ಪಾಂಡಿಚೇರಿಯಲ್ಲಿ ಸಿಲ್ಕ್ ಸ್ಯಾರಿ ಶಾಪಿಂಗ್ ಮಾಡೋದಂದರೆ ಇಷ್ಟ ಆಗಲ್ಲ. ಸೊ ನಮಗೆ ಬೇಕಾದಂಥ ಅದರಲ್ಲೂ ನನಗೆ ಬೇಕಾದಂಥ ಕಲೆಕ್ಷನ್ ಸಿಗಲ್ಲ. ನನಗೆ ಹಾಸನಲ್ಲಿ ಸೀರೆ ತೊಗೊಳ್ಳೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಅಲ್ಲಿ ಕಲೆಕ್ಷನ್ ಜಾಸ್ತಿ ಇರುತ್ತೆ. ನಾವು ಏನು ಇಷ್ಟಪಡ್ತೀವಿ ಆ ಥರ ಇಷ್ಟ ಆಗುತ್ತೆ. ಇಲ್ಲಿ ಜನ ಏನು ಇಷ್ಟಪಡ್ತಾರೆ ಅದ್ರ ತಕ್ಕನಾಗಿ ಇಟ್ಕೊಂಡಿರ್ತಾರೆ. ಹಾಗಾಗಿ ನಾನು ಹಾಸನಲ್ಲೇ ಜಾಸ್ತಿ ಪರ್ಚೇಸ್ ಮಾಡೋ ಅಂಥದ್ದು. ನಾನು ಬ್ಲೌಸೆಲ್ಲ ಇಸ್ಕೊಂಡು ಹಾಗೆ ಸ್ಯಾರಿಗೆ ಕುಚ್ಚು ನಾನೇ ಕಟ್ಕೊಳ್ತೀನಿ. ಹಾಗಾಗಿ ಕುಚ್ಚಿಗೆ ಏನೇನು ಮೆಟೀರಿಯಲ್ ಬೇಕೋ ಅದನ್ನೆಲ್ಲ ತೊಗೊಳ್ಳೋಣ ಅಂತ ಬ್ಯಾಂಗಲ್ ಸ್ಟೋರ್ಗೆ ಹೋದೆ. ಅಲ್ಲಿಗೆ ಹೋದ್ಮೇಲೆ ಒಂದು ವಿಷಯ ಫ್ಲ್ಯಾಶ್ ಆಯಿತು. ಸೊ ಯಾವಾಗ ನೋಡಿದ್ರೂ ಥ್ರೆಡ್ ಕುಚ್ಚನೇ ಕಟ್ತೀವಲ್ಲ, ಡಿಫ್ರೆಂಟಾಗಿ ಏನಾದರೂ ಕಟ್ಟೋಣ ಅಂತ ಹೇಳಿ ಬೀಡ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ತಂದಿದ್ದೀನಿ. ಮುಂದೆ ಬರುವ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ನಾನು ಬೀಡ್ಸಲ್ಲಿ ಕುಚ್ಚು ಹಾಕಿದ್ದೀನಿ ಅಂತ ಹೇಳಿ. ನನ್ನ ವ್ಲಾಗ್ ಕಂಪ್ಲೀಟಾಗಿ ಮುಗಿದಿದೆ. ನಿಮಗೆ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲಂತ ಓಕೆ ಕೊಟ್ಟರೆ ನನಗೆ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.